ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸುನಾಮಿ ಅಂದರೆ ಇದೆ, ಇದಕ್ಕಿಂತ ಅಸಲಿ ಸುನಾಮಿ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಲ್ಲಿ? ಜಿಹಾದಿ ಮತಾಂಧ ಮುಸಲ್ಮಾನರ ಭದ್ರಕೋಟೆಯಲ್ಲಿ ಹಿಂದೂ ವಿಜಯೋತ್ಸವ ಎಲ್ಲಿಯಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ರಿ. ಅದು ಈ ಮಟ್ಟಿನ ಓಟ್ಗಳನ್ನು ತೆಗೆದುಕೊಂಡು ಒಬ್ಬ ಅಭ್ಯರ್ಥಿ, ಅದು ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಗೆಲ್ಲಕ್ಕೆ ಸಾಧ್ಯವಾ? ನಾವು ನೀವು ನಿರೀಕ್ಷಿಸಿದ ಹಾಗೆ ಫಾಲ್ಟಾ ಮತಕ್ಷೇತ್ರದ ಮತ ಎಣಿಕೆ ನಿನ್ನೆ ನಡೆಯಿತು. 2,10,000 ಮತಗಳು ಒಟ್ಟು ಚಲಾವಣೆಯಾಗಿದ್ದು, 1.5 ಲಕ್ಷ ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪಡೆದಿದ್ದಾರೆ. ದೇವಾಂಶು ಪಾಂಡಾ ಅಂತ ಆತನ ಹೆಸರು. 1.5 ಲಕ್ಷ. ಯಾವ ಫಾಲ್ಟಾದಲ್ಲಿ 35% ಹೆಚ್ಚು ಮುಸಲ್ಮಾನರಿದ್ದಾರೋ ಅಂಥ ಫಾಲ್ಟಾದಲ್ಲಿ 1.5 ಲಕ್ಷ ಮತ ತೆಗೆದುಕೊಂಡು ಗೆಲ್ತಾರೆ ಅಂದರೆ ಪಶ್ಚಿಮ ಬಂಗಾಳದ ಸ್ಥಿತಿ ಇವತ್ತು ಹೇಗಿರಬಹುದು ಆಲೋಚನೆ ಮಾಡಿ. ಅದು ಒಂದೇ ಪಾಯಿಂಟ್ ಅಲ್ಲ, ಅದ್ರ ಜೊತೆ ಇನ್ನೊಂದು ಪಾಯಿಂಟ್ ಇದೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಯಾವ ಅಧಿಕಾರ ನಡೆಸ್ತಲ್ಲ ಪಶ್ಚಿಮ ಬಂಗಾಳದಲ್ಲಿ TMC, ಅದರ ಅಭ್ಯರ್ಥಿ ಇವನೇ ದೊಡ್ಡದಾಗಿ ತನ್ನನ್ನು ತಾನು ಬಿಂಬಿಸ್ಕೋತಾ ಇದ್ನಲ್ಲ, ಆತ ತೀಸ್ಮಾರ್ ಖಾನು, ಜಹಾಂಗೀರ್ ಖಾನು 4ನೇಯ ಸ್ಥಾನಕ್ಕೆ ಹೋಗಿದ್ದಾನೆ. ಎಲ್ಲಿಯಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಏನ್ರಿ? ಅಲ್ಲ, ಮತಗಳು ಬೀಳೋದು ಸೋಲೋದು ಎಲ್ಲ ನಿಜ. ಠೇವಣಿ ಕಳೆದುಕೊಳ್ಳುವ ಮಟ್ಟಿಗೆ ಒಂದು ಪಕ್ಷ ಹೀನಾತಿಹೀನ ಸ್ಥಿತಿಗೆ ತಲುಪಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯ ಪರ್ವ ಶುರುವಾಗಿದೆ ಆಲೋಚನೆ ಮಾಡಿ. 2,10,000 ಮತಗಳು ಒಟ್ಟು ಬಿದ್ದದ್ದು. 1.5 ಲಕ್ಷ ಭಾರತೀಯ ಜನತಾ ಪಾರ್ಟಿಗೆ, 40,000 ಆಸ್ಪಾಸ್, 40,000 ಆಸ್ಪಾಸು CPIMಗೆ, 2ನೇ ಸ್ಥಾನ CPIMಗೆ ಸಲ ಅಲ್ಲಿ, 3ನೇ ಸ್ಥಾನ 10,000 ಕಾಂಗ್ರೆಸ್ಗೆ, 4ನೇದು 7,300 TMCಗೆ, ಜಹಾಂಗೀರ್ ಖಾನ್ಗೆ. ನೋಡಿ ಹೇಗಿದೆ ಮಜಾ ಅಂದರೆ, CPM ಹೊರತುಪಡಿಸಿ ಬಾಕಿ ಎಲ್ಲ ಪಕ್ಷಗಳು ಕೂಡ ಠೇವಣಿಯನ್ನು ಕಳ್ಕೊಂಡಿದ್ದಾವೆ. TMC ಠೇವಣಿಯನ್ನು ಕಳ್ಕೊಂಡಿದೆ. ಜಹಾಂಗೀರ್ ಖಾನ್ ಯಾರು ಇನ್ನು 10 ವರ್ಷ ನನ್ನ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ, 10 ಜನ್ಮದಲ್ಲಿಯೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಂದಿದ್ದ, ಆತ ಕೂಡ ಠೇವಣಿಯನ್ನು ಕಳ್ಕೊಂಡಿದ್ದಾನೆ. ಮಮತಾ ಬೇಗಂ ಅವರು ತಕ್ಷಣದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಏನಂತ ಪ್ರತಿಕ್ರಿಯೆ ಕೊಟ್ಟರು? आप भी जब दिल्ली में हारते हो तब आपकी कर्मों का फल भुगतते हो. ನೀವು ಯಾವಾಗ ದಿಲ್ಲಿಯಲ್ಲಿ ಸೋಲ್ತೀರಿ ಮೋದಿಯವರೇ, ಆವಾಗ ನೀವು ಕರ್ಮವನ್ನು ಅನುಭವಿಸ್ತೀರಿ ಅಂತ ಹೇಳಿದರು ಮಮತಾ ಬೇಗಂ. ಚುನಾವಣೆಯ ಫಲಿತಾಂಶ, ಫಾಲ್ಟಾ ಫಲಿತಾಂಶ ಬಂದ ಮೇಲೆ ಹೇಳಿದ ಮಾತು. ಅಂದರೆ ಈಗ ಮಮತಾ ಬೇಗಂ ಅವರು ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಖಚಿತ ಆಯಿತು. जब आप भी दिल्ली में हारते हो तब आप भी कर्मों का फल भुगतते हो. ನೀವು ಕರ್ಮದ ಫಲವನ್ನು ಅನುಭವಿಸ್ತೀರಿ, ಅಲ್ಲಿಗೆ ಖಚಿತ ಆಗಿ ಹೋಯಿತು. ಹಾಗಾದರೆ ಮುಂದೇನು? ಈ ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಯೂಶ್ವಲಿ ಏನಾಗುತ್ತೆ, ಈ ಉಪಚುನಾವಣೆಗಳನ್ನ ನಡೆದ ಸಂದರ್ಭದಲ್ಲಿ ಅದು ಸರ್ಕಾರದ ಮೇಲೆ ಯಾವುದೇ ರೀತಿ ಆಡಳಿತದ ಮೇಲೆ ಪರಿಣಾಮ ಬೀರುವಂಥದ್ದಲ್ಲ. ಸೋತರೂ ಗೆದ್ದರೂ ಕೂಡ ಇದೇ ಸುವೆಂದು ಅಧಿಕಾರ ಇದ್ದೇ ಇರುತ್ತೆ. ಹೀಗಾಗಿ ಮತದಾರರು ಮತ ಹಾಕ್ಲಿಕ್ಕೆ ಹೋಗೋದಿಲ್ಲ. ಇದು ಉಪಚುನಾವಣೆ ಅಲ್ಲ, ತಾಂತ್ರಿಕವಾಗಿ ಇದು ಈ ಬಾರಿಯ ವಿಧಾನಸಭಾ ಚುನಾವಣೆಯ ಮರುಮತದಾನ ಮತ್ತು ಮರು ಎಣಿಕೆ ಇದೆ ಅಷ್ಟೇ. ಇದು ಅದು ಬಿಟ್ಟರೆ ಇದು ಉಪಚುನಾವಣೆ ಅಲ್ಲ. ಅಂದರೆ ತೆರವುಗೊಂಡಂಥ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೆಸಿದ್ದಲ್ಲ ಇದು. 2 ಬಾರಿ ಗಲಾಟೆ ಆಗಿದ್ದಕ್ಕೋಸ್ಕರ 3ನೇ ಬಾರಿ ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಮಜಾ ಅಂದರೆ, ಈ ಚುನಾವಣೆಯಲ್ಲಿ ಯಾವಾಗಲೂ ಉಪಚುನಾವಣೆಯ ಸಂದರ್ಭದಲ್ಲಿ ಮತದಾನ ಕಡಿಮೆ ಆಗುತ್ತೆ. ಯಾಕೆಂದರೆ ಸರ್ಕಾರ ಆಗೋ ಚಾನ್ಸ್ ಇಲ್ಲ, ಸುವೇಂದು ಅಧಿಕಾರಿ ಮುಂದುವರಿತಾರೆ. ಒಂದು ವೇಳೆ ಮಮತಾ ಬೇಗಂ ಅವರ ಸರ್ಕಾರ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಲಾಭ TMCಗೆ ಆಗೋದಿಲ್ಲ. ಹೀಗೆಲ್ಲ ಲೆಕ್ಕಾಚಾರ ಇರ್ತವೆ. ಆದರೆ ಮಜಾ ಅಂದರೆ 86% ವೋಟಿಂಗ್ ಆಗಿತ್ತು ಅಲ್ಲಿ, ಹೈಯೆಸ್ಟ್ ವೋಟಿಂಗ್. ಅದಕ್ಕಿಂತ ಮಜಾ ಇನ್ನೊಂದು ವಿಷಯ ಹೇಳ್ತೀನಿ. ಅದೇನಪ್ಪ ಅಂದರೆ, 100ಕ್ಕೆ 100ರಷ್ಟು ಹಿಂದೂ ಮತಗಳೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾವೆ. ಉಳಿದ 35% ಮತ ಇದ್ದಾವಲ್ಲ, ಅದು TMCಗೆ, CPIMಗೆ ಮತ್ತು ಕಾಂಗ್ರೆಸ್ಸಿಗೆ ಹೋಗಿದೆ. ಎಕ್ಸಾಕ್ಟ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ಹಿಂದೂಗಳ ಮತ ಸಂಪೂರ್ಣವಾಗಿ, ಅಂದರೆ ಆರ್ಯ ಪಾರ್ ಅಂತಾರೆ, ಒಂದು ಕಡೆ ಈ ಕಡೆ, ಒಂದು ಈ ಕಡೆ. ಮುಸಲ್ಮಾನರು ಎಲ್ಲ ಮತ ಹಾಕ್ಲಿಕ್ಕೆ ಹೋಗಿದ್ದಾರೆ. ಖಚಿತವಾಗಿ ಕಾಣಿಸ್ತಾ ಇದೆ. ನಂಬರ್ 7,300 ಕಾಂಗ್ರೆಸ್ಗೆ ಕಾಣಿಸ್ತಾ ಇದೆ, 40,000 CPIM ಕಾಣಿಸ್ತಾ ಇದೆ. ಜೊತೆಗೆ
CPIM TMC 7,500 TMCಗೆ, ಕಾಂಗ್ರೆಸ್ಸಿಗೆ 10,000 ಓಟು, 40,000 CPIMಗೆ. ಅಂದರೆ ಮುಸಲ್ಮಾನರು ಉತ್ಸಾಹದಿಂದ ಮತ ಹಾಕಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾಗಿಯೇ ಮತ ಹಾಕಿದ್ದಾರೆ. ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ. ಅದು ಈಗ ಇಡೀ ರಾಜಕೀಯ ಪಡಸಾಲೆಯಲ್ಲಿ ಭಾರತ ದೇಶದಲ್ಲಿ ಭಾಳ ದೊಡ್ಡ ಸಂಚಲನೆಯನ್ನು ಉಂಟು ಮಾಡ್ತಾ ಇದೆ. ಏಕೆಂದರೆ ಉತ್ತರ ಪ್ರದೇಶದಲ್ಲಿ ಮುಂದೆ ಚುನಾವಣೆ ಇದೆ. ಅಲ್ಲಿ ಫ್ಯಾಕ್ಟರ್ ಯಾವುದಪ್ಪ ಅಂದರೆ MY ಫ್ಯಾಕ್ಟರ್, ಮುಸಲ್ಮಾನರು ಮತ್ತು ಯಾದವರ ಫ್ಯಾಕ್ಟರ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅಂತ ಅಖಿಲೇಶ್ ಯಾದವ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ಅದಕ್ಕಿಂತ ಮಜಾ ಹೇಳ್ತೇನೆ, ಅದೇ ಉತ್ತರ ಪ್ರದೇಶದ ಇನ್ನೊಂದು ವಿಷಯ ಹೇಳ್ತೀನಿ. ಅಲ್ಲಿ ಕುಂದರ್ಕಿ ಮತ್ತು ರಾಂಪುರ್ ಅಂತ 2 ಕಡೆ ಚುನಾವಣೆ ನಡೀತು, ಉಪಚುನಾವಣೆ. 65% ಮುಸಲ್ಮಾನ ಮತದಾರಿದ್ದಾರೆ, 65%. ಕುಂದರ್ಕಿಯಲ್ಲಿ 65%, ರಾಂಪುರದಲ್ಲಿ 70ರಿಂದ 72% ಇದ್ದಾರೆ. ಉಪಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವ್ರಿಗೆ ಗೆದ್ದು ಬರ್ತಾರೆ. ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗತ್ತೆ. ಅಂದರೆ ಹಿಂದೂಗಳು ಮನಸ್ಸು ಮಾಡಿದರೆ ಏನೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಿಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಸುವೇಂದು ಅಧಿಕಾರಿ ಅಭಿನಂದನೆಯನ್ನು ಸಲ್ಲಿಸಿದರು. ದೊಡ್ಡದಾದಂಥ ವಿಜಯೋತ್ಸವ ಭಾಷಣ ಏನಾದರೂ ಇರ್ತದ ಅಂತ ಕೇಳಲಾಗಿ ಅಂಥವು ಯಾವುದೂ ಇಲ್ಲ. ಈಗಾಗಲೇ ನಮ್ಮ ವಿಜಯೋತ್ಸವ ಆಗೋಗಿದೆ, ಪ್ರತಿ ದಿವಸ ವಿಜಯೋತ್ಸವ ನಡೀತಾ ಇದೆ ಅಂತ ಸ್ಪಷ್ಟವಾಗಿ ಸುವೇಂದು ಅಧಿಕಾರಿ ಹೇಳಿದರು. ಪಶ್ಚಿಮ ಬಂಗಾಳದ ಬಗ್ಗೆ ತುಂಬ ವಿಷಯಗಳಿದ್ದಾವೆ. ಸೋಮವಾರ ದಿವಸ, ಇವತ್ತು ಮೊದಲೇ ಸಂಚಿಕೆ ನಮ್ಮದು, ಬೆಳಗ್ಗೆ ಒಳ್ಳೆಯ ಸುದ್ದಿಯನ್ನು ಕೊಟ್ಟು ವಿಷಯವನ್ನು ಶುರು ಮಾಡೋಣ ಅಂತ ಈ ವಿಚಾರವನ್ನು ಹೇಳಿದೆ. ಯಾಕೆ ನಿನ್ನೆ ಚುನಾವಣೆಯ ಫಲಿತಾಂಶ ಆಗಿದ್ದರಿಂದ ಅದಕ್ಕೆ ಮೊದಲ ಆದ್ಯತೆ. ನಿನ್ನೆ ಏನಾಯಿತು, ಭಾನುವಾರ ಆಗಿರೋದ್ರಿಂದ ನಮ್ಮ ಇನ್ನೊಂದು ಚಾನಲ್ ಇದೆ, IAM ಜೋಶಿ ಅಂತ, IAMJOSHI. ಇದು ರಾಜಕೀಯ ರಹಿತವಾದಂಥ, ರಾಜಕೀಯವನ್ನು ಬಿಟ್ಟು ಫೀಲ್ ಗುಡ್ ಫ್ಯಾಕ್ಟರ್ ವಿಷಯಗಳನ್ನು ನಾನು ಆ ಚಾನಲ್ನಲ್ಲಿ ಮಾತಾಡ್ತೀನಿ. ಅದ್ರ ಬಗ್ಗೆ ಭಾಳ ತಟಸ್ಥವಾದ ಧೋರಣೆ ಇತ್ತು. ಇಷ್ಟು ದಿವಸ ಮಾಡಲಿಕ್ಕಾಗಿರಲಿಲ್ಲ, ಚುನಾವಣೆ ಇರೋ ಕಾರಣಕ್ಕೆ ಕೆಲಸ ಮಾಡಲಿಕ್ಕಾಗಿರಲಿಲ್ಲ. ನಿನ್ನೆ ಭಾನುವಾರ ದಿವಸ ಇಡೀ ದಿವಸ ಅದೇ ಕೆಲಸದಲ್ಲಿ ತೊಡಗಿಕೋಬೇಕಾಯಿತು. ಸಾಧ್ಯ ಆದರೆ ನೀವು IAM ಜೋಶಿ ಅಂತ ಯೂಟ್ಯೂಬ್ ಅಥವಾ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲಿ ಹೋದರೂ ಕೂಡ ನಿಮ್ಗೆ ಆ ಚಾನಲ್ ಲಭ್ಯ ಆಗುತ್ತೆ. ಕೆಳಗೆ ಕಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ನೀವು ಬೇಕಾದ್ರೆ ಅಲ್ಲಿ ತಮಗೆ ಇಷ್ಟ ಇದ್ದರೆ, ರಾಜಕೀಯ ಅಲ್ಲದೆ ಬೇರೆ ವಿಷಯಗಳನ್ನು ನಾನು ತಿಳ್ಕೋಬೇಕು ಅನ್ನುವಂಥ ಆಸೆ ಇದೆ ಅಂತ ಬಯಸೋರು ನೀವು ಸಬ್ಸ್ಕ್ರೈಬರ್ ಆಗ್ಬೋದು. ಆ ಚಾನಲ್ನ ತಯಾರಿಯಲ್ಲಿದ್ದದ್ದಕ್ಕೆ ಭಾಳಷ್ಟು ವಿಷಯಗಳನ್ನು ತಮಗೆ ಈ ಸಂಚಿಕೆಯಲ್ಲಿ ಹೇಳೋಕ್ಕಾಗಲ್ಲ. ಮಧ್ಯಾಹ್ನ 2 ಗಂಟೆಗೆ ಪಶ್ಚಿಮ ಬಂಗಾಳದ 5-6 ವಿಷಯಗಳಿದೆ, ಭಾಳ ಪ್ರಮುಖವಾದ ವಿಚಾರಗಳಿದೆ, ಅದನ್ನು ಮಾತಾಡ್ತೀನಿ. ಅದಕ್ಕಿಂತ ಹೆಚ್ಚು ಸೆನ್ಸೇಷನ್ ಆದಂಥದ್ದು ಈ ಲುಟಿಯನ್ ಗ್ಯಾಂಗಿಗೆ ನರೇಂದ್ರ ಮೋದಿ ಕೊಟ್ಟಂಥ ಮರ್ಮಾಘಾತದ ಕಥೆಯನ್ನು ಫಸ್ಟ್ ಹೇಳ್ಬಿಡ್ತೀನಿ. ಭಾಳ ಮಜಾ ಆಗಿರುವಂಥ ಕತೆ. ಈ ರಾಜದೀಪ್ ಸರ್ದೇಸಾಯಿ, ಈ ರವೀಶ್ ಕುಮಾರು, ಈ ಎಡಚರರು, ಈ ಕಾಂಗ್ರೆಸ್ಸಿನ ಪುಡಾರಿಗಳು, ಪಡಪೋಷಿಗಳು ಎಲ್ಲ ಸಂಜೆ ಹೋಗಿ ಸೆರೆ ಕುಡ್ಕೊಂಡು ಬಾಯಿಗೆ ಬಂದ ಹಾಗೆ ನರೇಂದ್ರ ಮೋದಿಯನ್ನು ಬಯೋದು, ಒಳಗಿಂದೊಳಗೆ ಟೂಲ್ ಕಿಟ್ ತಯಾರು ಮಾಡೋದು, ಸ್ಟೋರಿಗಳನ್ನು ಪ್ಲ್ಯಾಂಟ್ ಮಾಡೋದು, ಸುಳ್ಳು ಸುದ್ದಿ ಹೇಳೋದು, ಎಲ್ಲವೂ ತಯಾರಾಗ್ತಾ ಇರುವಂಥ ಒಂದು ಅಡ್ಡೆಯನ್ನು ನರೇಂದ್ರ ಮೋದಿ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ. ಅದರ ಹೆಸರು ದಿಲ್ಲಿ ಜಿಮ್ಖಾನಾ ಕ್ಲಬ್ ಅಂತ. ಈ ದಿಲ್ಲಿ ಜಿಮ್ಖಾನಾ ಕ್ಲಬ್ಬು 5ನೇ ತಾರೀಕಿಗೆ ಇದನ್ನು ತೆರವು ಮಾಡಿಕೊಡ್ಬೇಕು ನೀವು ಅಂತ ನೋಟಿಸ್ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಇದು ಭಾಳ ದೊಡ್ಡದಾದಂಥ ಡೀಪ್ ಸ್ಟೇಟ್, ಭಾರತದ ಡೀಪ್ ಸ್ಟೇಟ್ ಇದು. ಅದಕ್ಕೆ ನೀವು ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಭದ್ರಲೋಕ್ ಅಂತಾರಲ್ಲ, ಅಂದರೆ ಸುಶಿಕ್ಷಿತರು, ಸಾಂಸ್ಕೃತಿಕ ಜೀವಿಗಳು, ಸಾಹಿತಿಗಳು, ಈ ದೇಶದ ಕ್ರೀಮು ಅಂತೇನಂತಾರಲ್ಲ, ಅವರೆಲ್ಲ ಇರುವಂಥ ಒಂದು ಕ್ಲಬ್ ಇದು. ಸೆರೆ, ಮಾಂಸಾಹಾರ, ಮಡ್ಡಿ, ಜೊತೆಗೆ ಟೆನ್ನಿಸ್ಸು, ಕ್ವಾಶು, ಆಮೇಲೆ ಗಾಲ್ಫು, ಎಲ್ಲ ಆಟಗಳು, ವಿಲಾಸಿ ತಾಣ. ಎಲ್ಲಿದೆ? ಸಫ್ದರ್ಜಂಗ್ ರೋಡ್ನಲ್ಲಿದೆ, ಲುಟಿಯನ್ಸ್ ಏರಿಯಾದಲ್ಲಿದೆ. ಅತ್ಯಂತ ಬೆಲೆ ಬಾಳುವ, ಅದಕ್ಕೆ ಬೆಲೆಯನ್ನೇ ಕಟ್ಟಲಾಗದ ಜಾಗದಲ್ಲಿದೆ. 27 ಎಕರೆ ಇದೆ. ಸರ್ಕಾರಕ್ಕೆ ಇವರು ಸಲ್ಲಿಸ್ತಾ ಇದ್ದಂಥ ಬಾಡಿಗೆ ವರ್ಷಕ್ಕೆ ₹2. ಅದಕ್ಕಿಂತ ಮಜಾ ಅಂದರೆ ಇದಕ್ಕೆ ಪರ್ಪೆಚುವಲ್ ಲೀಸ್ ಅಂತ ಕರೀತಾರೆ. ಏನು ಪರ್ಪೆಚುವಲ್ ಲೀಸ್ ಅಂದರೆ, ನೀವು ಪ್ರತಿ ವರ್ಷ ಅದನ್ನ ನವೀಕರಿಸಬೇಕಾಗಿಲ್ಲ. ಒಂದು ಸಲ ನೀವು ಅದಕ್ಕೆ ಒಂದು ಸಲ ಜಾಗ ಸರ್ಕಾರ ಕೊಟ್ಟ ಮೇಲೆ ಪ್ರತಿ ವರ್ಷ ತಂತಾನೆ ಅದು ರಿನ್ಯೂವಲ್ ಆಗ್ತಾ ಹೋಗುತ್ತೆ. ಈ ₹2 ಲೀಸ್ ಯಾಕೆ ಇಟ್ಟಿರ್ತಾರೆ, ಫ್ರೀಯಾಗಿ ಯಾಕೆ ಕೊಡೋಲ್ಲ ಅಂದರೆ, ಅದರ ಮೇಲೆ ಬಾಡಿಗೆದಾರರ ಒಂದು ನಿಯಂತ್ರಣ ಇರಲಿ. ನಾವು ದುಡ್ಡು ಕೊಟ್ಟು ನೀವು ಜಾಗ ತೊಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ. ನಾವು ನಿಮಗೆ ದುಡ್ಡನ್ನು ಕೊಟ್ಟು ಇಷ್ಟು 27 ಎಕರೆ ಜಾಗ ತೊಗೊಂಡಿದ್ದೀವಿ, ದುಡ್ಡು ಎಷ್ಟು ಅಂತ ಹೇಳಲ್ಲ, ₹2. ಈ ಪರ್ಪೆಚುವಲ್ ಲೀಸ್ನಲ್ಲಿ ಒಂದು ಕ್ಲಾಸ್ ಇದೆ. ಆ ಕ್ಲಾಸ್ ಏನು? ಕ್ಲಾಸ್ ನಂಬರ್ 4. ಈ ಕ್ಲಾಸ್ ನಂಬರ್ 4 ಏನಂತ ಹೇಳ್ತಂದ್ರೆ, ಅದಕ್ಕೆ ರೀಎಂಟ್ರಿ ಕ್ಲಾಸ್ ಅಂತ. ಅಂದರೆ ನಾವೇನು ನಿಮಗೆ ಗುತ್ತಿಗೆಯನ್ನು ಕೊಟ್ಟಿದ್ದೀವಿ, ಅದನ್ನು ಯಾವಾಗ ಬೇಕಾದ್ರೂ ನಾವು ರದ್ದು ಮಾಡಬಹುದು, ಅನೂರ್ಜಿತಗೊಳಿಸ್ಬೋದು, ನಮ್ಮ ಜಾಗವನ್ನು ನಾವು ವಾಪಸ್ ಪಡಿಬಹುದು. ನರೇಂದ್ರ ಮೋದಿ ಅವರು 2014ಕ್ಕೆ ಬಂದಾಗಲೇ ಈ ಜಾಗದ ಅವರ ಪೇಮೆಂಟ್ಗಳೇನಿದು ಭಾಳಷ್ಟು ಬಾಕಿಗಳನ್ನ ಇಟ್ಕೊಂಡಿದ್ರು. ₹8 ಕೋಟಿ ಆಗಿನ ಕಾಲದಾಗ ಕೊಡಬೇಕು. ಮೊದಲು ಅದನ್ನು ಖಾಲಿ ದುಡ್ಡನ್ನು ಕ್ಲಿಯರ್ ಮಾಡಬೇಕು ಅಂತ ನೋಟಿಸ್ ಜಾರಿ ಮಾಡಿಸಿದರು.
ನೋಡಿ, ನರೇಂದ್ರ ಮೋದಿಯವರ ವಿಶೇಷತೆಯನ್ನು ಗಮನಿಸ್ಬೇಕು ನೀವು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಏನಂದರೆ, ಈ ಜಿಮ್ಖಾನೆ ಕ್ಲಬ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಆದ್ದರಿಂದ ಒಂದು ಸ್ವಲ್ಪ ಮಾಹಿತಿಯಾಗಿ ಹೇಳ್ಬಿಡ್ತೀನಿ. ಈ ಜಮ್ಖಾನೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಾಸ್ತೀವಲ್ಲ, ಅದಕ್ಕೆ ಜಮ್ಖಾನೆ ಅಂತ ಕರೀತಾರೆ. ಜಿಮ್ಖಾನಾ ಕ್ಲಬ್ ಎಲ್ಲ ಕಡೆ ಇದ್ದಾವೆ. ಅಲ್ಲಿ ಹುಬ್ಬಳ್ಳಿನಲ್ಲಿ ದೇಸಾಯಿ ಕ್ರಾಸಲ್ಲಿದೆ, ಫಾತಿಮಾ ಹೈಸ್ಕೂಲ್ ಹೋಗೋ ರೋಡಲ್ಲಿದೆ, ನಿಮಗೆ ದಿಲ್ಲಿಯಲ್ಲಿ ಒಂದೇ ಅಲ್ಲ, ಪ್ರಯಾಗ್ರಾಜಲ್ಲಿದೆ, ಆಮೇಲೆ ಲಖನೌನಲ್ಲಿದೆ, ಪಾಟ್ನಾದಲ್ಲಿದೆ, ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆ. ಯಾಕೆ ಇದು ಮಾಡಿದ್ದು ಯಾರು? ಇದನ್ನು ಬ್ರಿಟಿಷರು ಶುರು ಮಾಡಿ. ಆ್ಯಕ್ಚುಲಿ ಹೆಸರು ಇದ್ರದ್ದು ಹೆಸರು ಪರ್ಷಿಯನ್ ಭಾಷೆಯಲ್ಲಿ ಇದಕ್ಕೆ ಜಮಾತ್ ಖಾನ ಅಂತ ಕರೀತಾರೆ. ಏನು ಜಮಾತ್ ಖಾನ ಅಂದರೆ? ಜಮಾತ್ ಖಾನ ಅಂದರೆ ದರ್ಬಾರ್ನಲ್ಲಿ ರಾಜ ಇರ್ತಾನೆ. ರಾಜನ ಸಮ್ಮುಖದಲ್ಲಿ ಅವರ ಇಡೀ ಎದುರುಗಡೆ ಮಂತ್ರಿ ಸಭೆಗಳೆಲ್ಲ ನಡೀತಾ ಇರ್ತವೆ. ಈ ಜಮಾತ್ ಖಾನದಲ್ಲಿ ರಾಜ ಒಬ್ಬ ಇರಲ್ಲ, ಉಳಿದು ಎಲ್ಲ ಪ್ರಧಾನರು ಇರ್ತಾರೆ. ಅವರೇ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡ್ತಾ ಇರ್ತಾರೆ. ಈ ಬ್ರಿಟಿಷರು ಏನು ಭಾರತಕ್ಕೆ ಬಂದ್ರಲ್ಲ, ಬ್ರಿಟಿಷರು ಬಂದವರಿಗೆ ಇಲ್ಲಿಯ ಬಿಸಿಲನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ರಾಜರು ಮಾತ್ರ ಬಂದಿರಲಿಲ್ಲ, ರಾಜರ ಪತ್ನಿ ಬರೋರು, ರಾಜರ ಕೆಲಸಗಾರರು, ಬಟ್ಲರ್ಗಳು, ಆಮೇಲೆ ಇವರು ಗ್ರ್ಯಾಂಡ್ ಪಾ, ಇಡೀ ಖಾನ್ದಾನೆಲ್ಲ ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಬಂದವರು. ಇವ್ರಿಗೆ ಅಯ್ಯಾಶಿ ಮಾಡಲಿಕ್ಕೆ ಜಾಗ ಬೇಕು. ಅಯ್ಯಾಶಿ ಸುಖ ಪಡೋದು ಏನು? ಅವ್ರಿಗೆ ಟೆನ್ನಿಸ್ ಇರಬೇಕು, ಗಾಲ್ಫ್ ಇರಬೇಕು, ಕ್ವಾಶ್ ಇರಬೇಕು, ಬ್ಯಾಡ್ಮಿಂಟನ್ನು ಎಲ್ಲ ವ್ಯವಸ್ಥೆ ಇರಬೇಕು. ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರಬೇಕು, ವಿಶಾಲವಾಗಿರಬೇಕು. ಬ್ರಿಟಿಷರದ ಲಂಡನ್ ಹೇಗಿದೆ ಆ ರೀತಿ ಇವ್ರು ಕಾಣಿಸ್ಬೇಕು. ಹಿಂಗೆ ಯುನೈಟೆಡ್ ಕಿಂಗ್ಡಮ್ ಯಾವ ರೀತಿ ಇದೆ ಆ ರೀತಿ ಹಚ್ಚು ಹಸಿರು ಹುಲ್ಲುಗಾವಲಾಗಿರಬೇಕು. ಅತ್ಯಂತ ಸುಂದರವಾದ ಅತಿಥಿ ಗೃಹಗಳಿರಬೇಕು. ವಿಲಾಸಿ ತಾಣ ಅಂತ ಹೇಳಿ ನಾನು ಒಂದೇ ಮಾತಿನಲ್ಲಿ. ಇದನ್ನು 1913ರಲ್ಲಿ ಹಾರ್ಬರ್ಟ್ ಬಟ್ಲರ್ ಏನೋ ಶುರು ಮಾಡಿದಂಥದ್ದು. 1913 ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಬರ್ತದೆ. ಇದಕ್ಕೆ 40-40-20 ಅನ್ನುವಂಥ ಒಂದು ರೇಷಿಯೋ ಇದೆ. ಈ 40-40-20 ಏನಿದು, ಈ ಕ್ಲಬ್ಬಲ್ಲಿ ಮೆಂಬರ್ಶಿಪ್ಗೆ ಏನಪ್ಪ ಅಂದರೆ 40% IAS ಆಫೀಸರ್ಸ್ ಇರ್ತಾರೆ, ಇನ್ನು 40% ಈ ಆರ್ಮಿಯಲ್ಲಿ, ನೇವಿಯಲ್ಲಿ, ಏರ್ಫೋರ್ಸಲ್ಲಿರುವಂಥ ಜನರಲ್ಗಳು, ಬ್ರಿಗೇಡಿಯರ್ಸು, ಆ ರೀತಿಯ ಆರ್ಮಿ ಆಫೀಸರ್ಸ್ ಇರ್ತಾರೆ. ಇನ್ನು 20% ಮಾತ್ರ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅವಕಾಶ ಇರ್ತದೆ. ಇಲ್ಲೇನಾಗತ್ತೆ, ಇಷ್ಟೂ ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ, ಯಾವುದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎಲ್ಲ ಟ್ರಾನ್ಸ್ಫರ್ಗಳು, ಎಲ್ಲ ವ್ಯವಹಾರಗಳು, ಎಲ್ಲ ವಶೀಲಿಬಾಜಿಗಳು, ಎಲ್ಲ ರೀತಿಯ ಬ್ರೋಕರೇಜು, ಎಲ್ಲಕ್ಕೂ ಆಯಕಟ್ಟಿನ ಜಾಗ ಈ ಜಿಮ್ಖಾನಾ ಕ್ಲಬ್ ಆಗಿತ್ತು. ಈ ಜಿಮ್ಖಾನಾ ಕ್ಲಬ್ನಲ್ಲಿ ಎಲ್ಲ ಸರ್ಕಾರ ಒಂದು ಸಂಪೂರ್ಣ ನಿಯಂತ್ರಣ ಮಾಡಿ, ಈ ರಾಜೀವ್ ಸರ್ದೇಸಾಯಿ ಥರದವರೆಲ್ಲ ಕುತ್ಕೋತಾ ಇದ್ದದ್ದು ಇದೇ ಜಾಗ. ಆಮೇಲೆ ನಾಳೆ ಪೇಪರಲ್ಲಿ ಏನು ಬರಬೇಕು ಅಂತ ಸುದ್ದಿಯನ್ನು ಪ್ಲ್ಯಾಂಟ್ ಮಾಡ್ತಾ ಇದ್ದಂಥ ಜಾಗ. ಮಿನಿಸ್ಟರ್ಗೆ ಫೋನ್ ಮಾಡಿ ಇಂಥವ್ನು ಟ್ರಾನ್ಸ್ಫರ್ ಮಾಡಿ, ಇಂಥವ್ನು ಬಡ್ತಿ ಕೊಡಿ, ಇಂಥವ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದಂಥ ಜಾಗ. ಹೀಗಾಗಿ ಇದಕ್ಕೆ ಇನ್ನಿಲ್ಲದ ಹಾಗೆ ಬೆಲೆ, ಇದಕ್ಕೆ ಲುಟಿಯನ್ಸ್ ಅಂತಾರೆ ಇದಕ್ಕೆ. ನರೇಂದ್ರ ಮೋದಿಗೆ ಅವತ್ತಿಂದ ಕಣ್ಣು. ನರೇಂದ್ರ ಮೋದಿಗೆ ಯಾಕೆ ಕಣ್ಣು? ಭಾಳ ಮಜಾ ಇದೆ ನೋಡಿ. ಸ್ವಲ್ಪ ಸುದೀರ್ಘ ಆದರೂ ದಯವಿಟ್ಟು ಇದನ್ನು ಕೇಳಿ. ಸಂಚಿಕೆ ಭಾಳ ಮಜಾ ಇರೋದ್ರಿಂದ, ಮಸಾಲೆ ಭರಿತವಾದ ಸಂಚಿಕೆ ಇದ್ದದ್ರಿಂದ ಹೇಳ್ತೀನಿ. ಈಗ ಕಾಂಗ್ರೆಸ್ನಲ್ಲಿ ಜನರಲ್ ಸೆಕ್ರೆಟರಿ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಯಾರು? ನ್ಯಾಷನಲ್ ಜನರಲ್ ಸೆಕ್ರೆಟರಿ ಒಬ್ಬ ಕರಟಕ, KC ವೇಣುಗೋಪಾಲ್. ಒಂದು ದಿವಸ ಸಂಘಟನೆ ಕೆಲಸ ಮಾಡಿಲ್ಲ, ಮಹಾ ಕಾರ್ಯದರ್ಶಿ. ಇನ್ನೊಬ್ಬರು ಪಿಂಕಿ, ಅವರು ಉತ್ತರ ಪ್ರದೇಶದ ಚುನಾವಣೆ 1 ವರ್ಷ ಅಲ್ಲೇ ಇದ್ದರೂ 1 ಸೀಟ್ ಗೆದ್ಕೊಂಬರೋಕ್ಕಾಗಲಿಲ್ಲ. ಯಾರು? ನಮ್ಮ ರಾಹುಲ್ ಗಾಂಧಿಯವರ ಸೋದರಿ, ಆಯಿತಾ, ವಾಡ್ರಾ, ಪ್ರಿಯಾಂಕಾ ವಾಡ್ರಾ. ಇವರು ಮಹಾ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಕಾರ್ಯದರ್ಶಿಗಳು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದರು ಈ ರೀತಿ ಸಂಘಟನಾ ಒಂದು ಕಾಲಕ್ಕೆ. ಯಾರವರು? ಅವರ ಹೆಸರು ನರೇಂದ್ರ ಮೋದಿ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇವರು ಎಲ್ಲಿರ್ತಿದ್ರು ಅಂದರೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲಿ ಈ ಇವರಿದಾರಲ್ಲ, ಯಾರು, ಅರುಣ್ ಜೇಟ್ಲಿ ಇದ್ದಾರಲ್ಲ, ಅರುಣ್ ಜೇಟ್ಲಿಯವರ ಸರ್ವಂಟ್ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾಯಿದ್ರು. ಹಿಮಾಚಲ್ ಪ್ರದೇಶ ಅವ್ರ ಕಂಟ್ರೋಲಲ್ಲಿತ್ತು, ಬೇರೆ ಬೇರೆ ರಾಜ್ಯಗಳು ಅವ್ರ ಕಂಟ್ರೋಲಲ್ಲಿದ್ದು, ಎಲ್ಲ ಕಡೆ ಓಡಾಡೋರು, ಕೆಲಸ ಮಾಡೋರು. ಆದರೆ ಅವರಿಗೆ ಸ್ವತಂತ್ರವಾಗಿ VIP ಆದಂಥ ಯಾವುದೇ ಸವಲತ್ತುಗಳು. ಅಷ್ಟೇ ಅಲ್ಲ, ಆ ಕ್ವಾರ್ಟರ್ಸ್ ಒಳಗಡೆ ಒಂದು ಫ್ಯಾನ್ ಇರಲಿಲ್ಲ. ಅಂಥಲ್ಲಿ ನರೇಂದ್ರ ಮೋದಿ 5 ವರ್ಷಗಳ ಕಾಲ ಸಂಘಟನೆ ಕೆಲಸ ಮಾಡಿದರು. ಎಷ್ಟು ಜನರಿಗೆ ಈ ವಿಷಯ ಗೊತ್ತಿದೆ? ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಈ ಅರುಣ್ ಜೇಟ್ಲಿದು ಒಂದು ವಿಶೇಷತೆ ಅದೇನಪ್ಪ ಅಂದರೆ, ಅರುಣ್ ಜೇಟ್ಲಿ ವಿಲಾಸಿ ಪುರುಷ, ದೊಡ್ಡ ಸೀನಿಯರ್ ಅಡ್ವೊಕೇಟು, ಸುಪ್ರೀಂ ಕೋರ್ಟ್ನಲ್ಲಿ, ತುಂಬ ವಾಗ್ಮಿ, ಆಮೇಲೆ ಸ್ನೇಹಪರ ವ್ಯಕ್ತಿ. ಸಂಜೆ ಆದ ತಕ್ಷಣ ಅಯ್ಯಾಶಿ ಜೀವನ ಮಾಡೋದು, ಒಳ್ಳೆ ಪಾರ್ಟಿಗಳನ್ನ ಆರ್ಗನೈಸ್ ಮಾಡೋದು, ಹೋಸ್ಟಿಂಗ್ ಮಾಡೋದು, ಎಲ್ಲ ಪ್ರೆಸ್ನವ್ರು ಕರೆಸೋದು, ಇಂಗ್ಲೀಷಲ್ಲಿ ಮಾತಾಡೋದು. ಆಮೇಲೆ ಈ ನಮ್ಮ ಮಾಧ್ಯಮದವ್ರಿಗಿದಾರಲ್ಲ, ಮಾಧ್ಯಮದವ್ರಿಗೆ ಈ ರೀತಿ ಕರೆದಿದ್ದಾರೆ ಅರುಣ್ ಜೇಟ್ಲಿ ಅಂತ ಸೀನಿಯರ್ ಅಡ್ವೊಕೇಟು, ಸುಪ್ರೀಂ ಕೋರ್ಟ್ನ ಇವರು, ಆಮೇಲೆ ದೊಡ್ಡ ಪೊಲಿಟಿಷಿಯನ್ನು ನಮ್ಮನ್ನು ಕರೆದಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಒಂದು ರೀತಿಯ ಥ್ರಿಲ್. ಪುಕ್ಷಟ್ಟೆ ಬೇರೆ ಅಲ್ವಾ. ಆಮೇಲೆ ಇಂಥ ಪಾರ್ಟಿಲಿ ಏನು ಬೇಕಾದ್ರೆ ಆರ್ಡರ್ ಮಾಡ್ಬೋದು, ಬಿಲ್ ಏನು ಕೊಡಬೇಕಾಗಿಲ್ವಲ್ಲ.
ಈ ಈ ರೀತಿ ಆತಿಥ್ಯ ಸಿಗೋದಲ್ಲಿ ಎಲ್ಲ ಬಂದು ಈ ಅರುಣ್ ಜೇಟ್ಲಿ ಹತ್ರ ಬಂದು ಬೀಳೋರು. ಅರುಣ್ ಜೇಟ್ಲಿ ಹತ್ರ ಬಿದ್ದಾಗ ಅರುಣ್ ಜೇಟ್ಲಿ ಎಲ್ಲ ವಿಷಯಗಳನ್ನು ಬೇಹುಗಾರಿಕೆ ಮಾಡೋರು. ಓ ಕ್ಯಾ ಹುವಾ, ಏ ಕ್ಯಾ ಹುವಾ, ಸೋನಿಯಾ ಗಾಂಧಿ ಕಾ ಕ್ಯಾ ಹೈ, ರಾಹುಲ್ ಗಾಂಧಿ ಕಾ ಕ್ಯಾ ಹೈ, ಎಲ್ಲ ವಿಷಯ ತೆಗೆದರು. ನರೇಂದ್ರ ಮೋದಿ ಅವರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದ್ದಂಥ ಏಕಮೇವ ವ್ಯಕ್ತಿ ಅರುಣ್ ಜೇಟ್ಲಿ. ಹೀಗಾಗಿ ಸುಷ್ಮಾ ಸ್ವರಾಜ್, ಅಡ್ವಾಣಿ ಎಲ್ಲರೂ ವಿರೋಧಿಸಿದರೂ ಕೂಡ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಆಗುವ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ನರೇಂದ್ರ ಮೋದಿಯವರ ಪರವಾಗಿ ನಿಂತಿದ್ದರು. ಮುಂದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈ ಅರುಣ್ ಜೇಟ್ಲಿ ದುರಂಧರಾಗಿ ಇದೇ ಜಿಮ್ಖಾನಾ ಕ್ಲಬ್ಬಲ್ಲಿ ಪಾರ್ಟಿಗಳನ್ನು ಆರ್ಗನೈಸ್ ಮಾಡಿ ಎಲ್ಲ ವಿಷಯಗಳನ್ನು ತಂದು ನರೇಂದ್ರ ಮೋದಿಯವರಿಗೆ ವಿಷಯಗಳನ್ನು ತಿಳಿಸ್ತಾ ಇದ್ದರು. ಹೀಗಾಗಿ ಸಣ್ಣ ಸಣ್ಣ ಪಲಕುಗಳು ಕೂಡ ನರೇಂದ್ರ ಮೋದಿಗೆ ತಿಳಿತಾ ಇತ್ತು. ನರೇಂದ್ರ ಮೋದಿ ಒಂದು ಸ್ಪಷ್ಟವಾಗಿ ಗೊತ್ತಿತ್ತು, ಈ ದೇಶದ ಡೀಪ್ ಸ್ಟೇಟ್ ಅಂದರೆ ಜಿಮ್ಖಾನಾ ಕ್ಲಬ್. ಆದರೆ ಈ ಜಿಮ್ಖಾನಾ ಕ್ಲಬ್ನ ಬೀಳ್ಸೋಕ್ಕಾಗಲ್ಲ. ಯಾಕೆ ಬೀಳ್ಸೋಕ್ಕಾಗಲ್ಲ ಅಂದರೆ, ಈ ಹಿಂದೆ ಪಟ್ನಾ ಕ್ಲಬ್ಬನ್ನು ಬಂದ್ ಮಾಡಿಸ್ಲಿಕ್ಕೆ ಲಾಲು ಯಾದವ್ ತಾನೇ ಮುಖ್ಯಮಂತ್ರಿ ಇದ್ದಾಗ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು. ಆದರೆ ಲಾಲು ಯಾದವ್ ಜೈಲಿಗೆ ಹೋದರು, ಕ್ಲಬ್ ಇನ್ನೂ ಹಾಗೆ ಇದೆ ಪಟ್ನಾದಲ್ಲಿ, ಹೋಗಿ ನೀವು ನೋಡ್ಬೋದು. ನರೇಂದ್ರ ಮೋದಿ ಈ ಹಿಂದೆ 2 ಸಲ ಪ್ರಯತ್ನ ಮಾಡಿದರು ಇದರ ವಿರುದ್ಧ, ಏನೂ ಮಾಡಲಿಕ್ಕಾಗಲಿಲ್ಲ. ಈ ಬಾರಿ ಹೇಳ್ತಾರೆ, ಮೊದಲೇದು ಪ್ರಧಾನಮಂತ್ರಿ ನಿವಾಸದ ಸೂಕ್ಷ್ಮ ವಲಯದಲ್ಲಿ ಈ ಕ್ಲಬ್ ಇದೆ, ಆದ್ದರಿಂದ ಇಲ್ಲಿ ವಿದೇಶಿ ರಾಜತಾಂತ್ರಿಕರು, ವಿದೇಶಿ ಗಣ್ಯರೆಲ್ಲ ಬರೋದರಿಂದ ಪ್ರಧಾನಮಂತ್ರಿಯವರ ಭದ್ರತೆಗೆ ತೊಂದರೆ ಆಗುತ್ತೆ ಅಂತ ಒಂದನೇ ಪಾಯಿಂಟು. ಎರಡನೇದು, ಡಿಫೆನ್ಸ್ಗೋಸ್ಕರ ಈ ಜಾಗ ಬೇಕಾಗಿದೆ, ಆದ್ದರಿಂದ ಈ ಜಾಗವನ್ನು ನಾವು ವಾಪಸ್ ತಗೋತಾ ಇದ್ದೀವಿ, ನೀವು ಅದನ್ನು ನಮಗೆ ತೆರವು ಮಾಡಿಕೊಡ್ಬೇಕು. 5ನೇ ತಾರೀಕು ಕೊನೆಯ ದಿನಾಂಕ. ಯಾವಾಗ ಈ ರೀತಿ ಬಂತೋ ಇನ್ನಿಲ್ಲದ ಹಾಗೆ ಚಡಪಡಿಸಿಬಿಡ್ತಾರೆ ರಾಜ್ದೀಪ್ ಸರ್ದೇಸಾಯಿಂದ ಹಿಡಿದು ಎಲ್ಲ ಗ್ಯಾಂಗ್ಗಳು. ಇಂಥ ಜಾಗವನ್ನು ಬಿಟ್ಟು ಕೊಟ್ಟುಬಿಟ್ರೆ ಮುಂದೆ ನಮ್ಮ ಅಸ್ತಿತ್ವವೇ ಉಳಿಯೋದಿಲ್ಲ, ಏನು ಮಾಡಬೇಕು ತಿಳಿಯಲಾರದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ, ನೀವು ಈ ರೀತಿ ಇದ್ದಕ್ಕಿದ್ದ ಹಾಗೆ ಕ್ಲಬ್ ಬಂದ್ ಮಾಡಿದರೆ ಅದರಲ್ಲಿ ಕೆಲಸ ಮಾಡುವಂಥ, ಶೆರೆ ಕೊಡುವಂಥ, ನಾನ್ ವೆಜ್ ಊಟ ಕೊಡುವಂಥ ಇವರು ಸಪ್ಲೈಯರ್ ಜೀವನದ ಕಥೆ ಏನು, ಅವ್ರ ಮುಂದೆ ಏನು ಮಾಡಬೇಕು? ಅಲ್ಲ ರೀ, ಕ್ಲಬ್ಬೇ ನಿಂತು ಹೋದ್ಮೇಲೆ ಅಲ್ಲಿರೋರು ಏನು ಮಾಡೋಕ್ಕಾಗತ್ತೆ? ಬೇರೆ ಉದ್ಯೋಗವನ್ನು ಹುಡ್ಕೋಬೇಕು, ಅಥವಾ ಅವ್ರ ಪುನರ್ವಸತಿಯನ್ನು ನೀವು ಕ್ಲಬ್ಬಿನ ದುಡ್ಡಲ್ಲಿ ಮಾಡಬೇಕು. ಯಾಕಂದರೆ ಕ್ಲಬ್ಬಿನ ಒಂದು ಭಾಳ ದೊಡ್ಡ ಕೇಸ್ ಇದೆ, ಹಳೇದು. ಕಲ್ಕತ್ತಾ, ಸ್ಟೇಟ್ ಆಫ್ ಕಲ್ಕತ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಏನಂತಂದರೆ, ಈ ಕ್ಲಬ್ನಲ್ಲಿ ಕಡಿಮೆ ದರಕ್ಕೆ ಯಾಕೆ ಡ್ರಿಂಕ್ಸ್ ಕೊಡಬೇಕು ಅಂತ ಒಂದು ಕೇಸ್ ಬಿತ್ತು. ಆವಾಗ ಅಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ, ಏನಂತಂದರೆ, ಕ್ಲಬ್ ಅನ್ನೋದು ಮಾರಾಟದ ಕೇಂದ್ರ ಅಲ್ಲ, ಅದು ತನ್ನ ಸದಸ್ಯರಿಗೆ ತನಗೇನು ಬೇಕೋ ಆಹಾರವನ್ನು ಸೇವಿಸಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಆತ ತನಗೆ ಬೇಕಾದಂಥ ಇಂಗ್ಲೀಷ್ ವೈನು, ತನಗೆ ಬೇಕಾದಂಥ ಮದ್ಯ, ತನಗೆ ಬೇಕಾದಂಥ ನಾನ್ ವೆಜ್, ತನಗೆ ಬೇಕಾದಂಥ ವಸ್ತುಗಳನ್ನು ತಾನೇ ತೆಗೆದುಕೊಳ್ಳಲಿಕ್ಕೆ ಅದನ್ನು ಬಳಸಿಕೊಳ್ಳಲಾಗತ್ತೆ. ಇದು ಲಾಭಕ್ಕಾಗಲಿ ಮತ್ತೊಬ್ಬರಿಗೆ ಕೊಡಲಿಕ್ಕಾಗಲಿ ವ್ಯಾಪಾರಕ್ಕಾಗಿ ಮಾಡ್ತಾ ಇಲ್ಲ. ಆದ್ದರಿಂದ ಇದ್ರ ಮೇಲೆ ಯಾವುದೇ ರೀತಿಯ ಸುಂಕವನ್ನು ಹಾಕಬಾರ್ದು. ಇದಕ್ಕೆ ಎಕ್ಸೈಸ್ ಡ್ಯೂಟಿ ಇಲ್ಲ, ಸೇಲ್ ಟ್ಯಾಕ್ಸ್ ಇಲ್ಲ, ಆ ಟ್ಯಾಕ್ಸ್, GST ಇಲ್ಲಿ ಏನೂ ಇಲ್ಲ ಇದಕ್ಕೆ. ಹೀಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ಕ್ಲಬ್ಗಳಲ್ಲಿ ಲಿಕ್ಕರ್ ಸಿಗುತ್ತೆ. ಆ ಲಿಕ್ಕರು ಮತ್ತು ಅಲ್ಲಿರುವಂಥ ಸಂಪರ್ಕಗಳಿದಾವಲ್ಲ, ಅದೆಲ್ಲರನ್ನೂ ಅಲ್ಲಿ ಹೋಗಿ ಕರ್ಕೊಂಬಂದು ಕೂಡಿಸುತ್ತೆ. ಕೂಡಿಸಿದ ಮೇಲೆ ದೇಶದ ವಿರುದ್ಧ ಕೆಲಸ ಶುರು ಆಗ್ತವೆ. ಅದೇ ಈ ಲುಟಿಯನ್ಸ್ ಗ್ಯಾಂಗ್ ಮಾಡ್ತಾ ಇದ್ದಂಥ ಕೆಲಸ ದಿಲ್ಲಿ ಜಿಮ್ಖಾನಾ ಕ್ಲಬ್ನಲ್ಲಿ. ಈಗ ನರೇಂದ್ರ ಮೋದಿಯವರು ಜೂನ್ 5ಕ್ಕೆ ಇದನ್ನು ಬಾಗಿಲು ಹಾಕಬೇಕು ಅಂತ ಹೇಳಿದ್ರಿಂದ ಬಾಗಿಲು ಹಾಕಬೇಕಾದ ಅನಿವಾರ್ಯತೆ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಭಾಳಷ್ಟು ವಿಷಯಗಳಿದ್ದಾವೆ. ಒಂದು ಟ್ರೈನ್ ಬ್ಲಾಸ್ಟ್ ಮಾಡಿದ್ದಾರೆ, ಪಾಕಿಸ್ತಾನದ ಸೈನಿಕರ ಟ್ರೈನ್ ಬ್ಲಾಸ್ಟ್ ಮಾಡಿದ್ದಾರೆ. ಇವನು ಸೂಟ್ ಹಾಕ್ಕೊಂಡು ಮುಲ್ಲಾ ಮುನೀರು ಹೋಗಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಎದುರುಗಡೆ ನಿಲ್ತಾನೆ, 2 ದೇಶದ ಮಧ್ಯೆ ಯುದ್ಧ ನಿಲ್ಲಿಸ್ತೀನಂತೆ. ಎಂಥ ನಾಲಾಯಕ್ಕು, ಎಂಥ ಪ್ರಭೃತಿ, ಎಂಥ ಈತ ತೀಸ್ಮಾರ್ ಖಾನ್ ನೋಡಿ ಅಂತ ಸುಮಾರು ವಿಷಯಗಳಿದ್ದಾವೆ. ಅದ್ರ ಮಧ್ಯೆ ಈ ಮಾರ್ಕೋ ರೂಬಿಯೋ ಅವರು ನೀನೇ ಪತ್ರಿಕಾಗೋಷ್ಠಿ ಮಾಡಿದರು, ಅಲ್ಲಿ ಕೊಟ್ಟರು ಡಾಕ್ಟರ್ ಜಯಶಂಕರ್ ಅವ್ರು ಹ್ಯಾಕೆ ಕೊಟ್ಟರು ಅಂದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಜೊತೆಗೆ ಪಶ್ಚಿಮ ಬಂಗಾಳ ಸುದ್ದಿಗಳಿದ್ದಾವೆ. ಮಧ್ಯಾಹ್ನ ಸಂಚಿಕೆಯಲ್ಲಿ ಮಾತಾಡೋಣ. ನಮಸ್ಕಾರ.